ಹಲೋ ನಮಸ್ತೆ. ಇಲ್ಲಿ ಯಾರ್ಯಾರು ಡೇಟಾ ಸೈನ್ಸ್ ಇಂಜಿನಿಯರ್ ಆಗ್ಬೇಕು ಅಂತ ಇದ್ದೀರಾ, ಅಥವಾ ಡೇಟಾ ಇಂಜಿನಿಯರ್ ಆಗ್ಬೇಕು ಅಂತಿದ್ರೆ, ಆರ್ ಎಲ್ಸ್ ಡೇಟಾ ಅನಾಲಿಟಿಕ್ಸ್ ಫೀಲ್ಡ್ಗೆ ಹೋಗ್ಬೇಕು ಅಂತಿದ್ರೆ, ಡೇಟಾ ಬೇಸ್ ಅಡ್ಮಿನಿಸ್ಟ್ರೇಟರ್ ಆಗ್ಬೇಕು ಅಂತಿದ್ರೆ, ಅಥವಾ ಪವರ್ ಬಿ ಐ ಡೆವಲಪರ್ ಆಗ್ಬೇಕು ಅಂತಿದ್ರೆ, ಎನಿಥಿಂಗ್ ರಿಲೇಟೆಡ್ ಟು ಡೇಟಾ ಅಥವಾ ಬ್ಯಾಕ್ ಎಂಡ್ ರಿಲೇಟೆಡ್ ಹೋಗ್ಬೇಕು ಅಂತಿದ್ರೆ ಈ ವಿಡಿಯೋ ನಿಮಗಾಗಿರತ್ತೆ. ಈ ವಿಡಿಯೋ ಬಂದ್ಬಿಟ್ಟು ಕೋರ್ಸ್ ರಿಲೇಟೆಡ್ ಆಗಿರುತ್ತೆ, ಎಸ್ ಕ್ಯೂ ಎಲ್ ಮತ್ತೆ ಟಿ ಎಸ್ ಕ್ಯೂ ಎಲ್ ರಿಲೇಟೆಡ್ ಆಗಿರುತ್ತೆ. ಸೊ ನೀವು ಡೇಟಾ ಬೇಸ್ ಅಥವಾ ಐ ಟಿ ಕಂಪನಿಯಲ್ಲಿ ಒಂದೊಳ್ಳೆ ಜಾಬ್ ಅಲ್ಲಿ ನೀವು ಲ್ಯಾಂಡ್ ಆಗ್ಬೇಕು ಅಂತಿದ್ರೆ, ಒಂದು ಒಳ್ಳೆ ಸ್ಯಾಲ್ರಿ ಅಂಡ್ ಲೆಸ್ ಕಾಂಪಿಟೇಷನ್ ಇರುವಂತಹ, ಲೆಸ್ ಕೋಡಿಂಗ್ ಇರುವಂತಹ ಅಂಡ್ ಮೋರ್ ಅಪಾರ್ಚುನಿಟಿ ಇರುವಂತಹ ಒಂದು ಒಳ್ಳೆ ಫೀಲ್ಡ್ ಗೆ ಹೋಗ್ಬೇಕು ಅಂತಿದ್ರೆ ಈ ವಿಡಿಯೋ ನಿಮ್ದಾಗಿರುತ್ತೆ. ಸೊ ಈ ವಿಡಿಯೋವನ್ನ ಟಿಲ್ ದ ಎಂಡ್ ವಾಚ್ ಮಾಡಿ. ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶ್ ಆಂಟಿಕ್ಲಾ ಕೋಚಿಂಗ್ ಅಕಾಡೆಮಿಯಿಂದ. ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಎಸ್ ಕ್ಯೂ ಎಲ್ ಮತ್ತೆ ಟಿ ಎಸ್ ಕ್ಯೂ ಎಲ್ ರಿಲೇಟೆಡ್ ಕ್ಲಾಸ್ ನ ಬಗ್ಗೆ ಆಗಿರುತ್ತೆ. ಸೊ ನಾನು ಆಲ್ರೆಡಿ ನಿಮ್ಗೆ ತಿಳಿಸಿದಂತ ಒಂದು ಎಸ್ ಕ್ಯೂ ಎಲ್ ಮತ್ತೆ ಟಿ ಎಸ್ ಕ್ಯೂ ಎಲ್ ರಿಲೇಟೆಡ್ ಕೋರ್ಸ್ ನಾನು ಲಾಂಚ್ ಮಾಡ್ತಾ ಇದ್ದೇನೆ. ಈ ಕೋರ್ಸ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂಡ್ ಈವನ್ ವರ್ಕಿಂಗ್ ಪ್ರೊಫೆಷನಲ್ಗೂ ಕೂಡ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೀವು ತುಂಬಾ ಕಡೆ ಕೇಳಿರ್ಬೋದು, ಪವರ್ ಬಿ ಐ ತುಂಬಾ ಬೂಮಿಂಗ್ ಅಲ್ಲಿ ಇದೆ. ಪವರ್ ಬಿ ಐ ಅಂಡ್ ಪವರ್ ಬಿ ಐ ಇಸ್ ಅ ರಿಪೋರ್ಟಿಂಗ್ ಟೂಲ್. ತುಂಬಾ ಈಸಿ, ಏನು ಕಷ್ಟನೂ ಇರೋದಿಲ್ಲ, ಏನು ಜಾಸ್ತಿ ನೀವು ಕೋಡಿಂಗ್ ಅನ್ನ ಮಾಡಬೇಕು ಆಗಿರೋದಿಲ್ಲ. ಬಟ್ ಪವರ್ ಬಿ ಐ ಓನ್ಲಿ ಪವರ್ ಬಿ ಐ ಇಂದ ನಿಮ್ಗೊಂದು ಒಳ್ಳೆ ಅಂದ್ರೆ ಜಾಬ್ ಸಿಗ್ಬಹುದು, ಬಟ್ ಒಳ್ಳೆ ಪ್ಯಾಕೇಜ್ ಸಿಗುವಂತ ಜಾಬ್ ಸಿಗೋದು ಕಷ್ಟ. ಸೊ ವಿದೌಟ್ ಎಸ್ ಕ್ಯೂ ಎಲ್ ಪವರ್ ಬಿ ಐ ಇಸ್ ನಥಿಂಗ್. ನೆನ್ಪಿಟ್ಕೊಳ್ಳಿ. ಸೊ ಯಾವುದೇ ಫೀಲ್ಡ್ ಆಗಿರ್ಲಿ, ಇಟ್ ಮೈಟ್ ಬಿ ಡೇಟಾ ಸೈನ್ಸ್ ಇರ್ಬೋದು, ಡೇಟಾ ಅನಾಲಿಟಿಕ್ಸ್ ಇರ್ಬೋದು, ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಡೇಟಾ ಬೇಸ್ ಅಡ್ಮಿನಿಸ್ಟ್ರೇಟರ್ ಇರ್ಬೋದು, ಆರ್ ಎಲ್ಸ್ ನೀವು ಬ್ಯಾಕ್ ಎಂಡ್ ಅಲ್ಲಿ ರಿಪೋರ್ಟಿಂಗ್ ಟೂಲ್ ಲೈಕ್ ಪವರ್ ಬಿ ಐ ಡೆವಲಪರ್ ಇರ್ಬೋದು, ಅಥವಾ ಎಂ ಎಸ್ ಬಿ ಐ ಡೆವಲಪರ್ ಇರ್ಬೋದು, ಎನಿಥಿಂಗ್. ದ ಎಸ್ ಕ್ಯೂ ಎಲ್ ಇಸ್ ಅ ಬೇಸಿಕ್ ಒನ್. ಓಕೆ, ಸೊ ಅದರ್ ರಿಲೇಟೆಡ್ ಒಂದನ್ನ ಕೋರ್ಸ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನಾವು ಹೇಳಿಕೊಡ್ತಾ ಇರೋದು ಎಸ್ ಕ್ಯೂ ಎಲ್. ನೀವು ಎಸ್ ಕ್ಯೂ ಎಲ್ ಆದ್ರೂ ಎಲ್ಲದೂ ಸೇಮ್ ಇರುತ್ತೆ ಸ್ಟೂಡೆಂಟ್ಸ್. ಎಸ್ ಕ್ಯೂ ಎಲ್, ಪಿ ಎಲ್ ಎಸ್ ಕ್ಯೂ ಎಲ್, ಮೈ ಎಸ್ ಕ್ಯೂ ಎಲ್, ಒರಾಕಲ್ ಎಲ್ಲದೂ ಸೇಮ್ ಇರುತ್ತೆ. ಸೊ ಈ ಕೋರ್ಸ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಓಕೆ, ಅಂಡ್ ನಿಮಗೀಗ ಬೇಸಿಕ್ ನಾಲೆಜ್ ಇರಬಹುದು, ಎಸ್ ಕ್ಯೂ ಎಲ್ ನ ಬೇಸಿಕ್ ನಾಲೆಜ್ ಇದ್ರೆ ಇದು ನಿಮಗೆ ಕಂಪನಿಯಲ್ಲಿ ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಕಂಪನಿಯಲ್ಲಿ ವರ್ಕ್ ಮಾಡ್ಲಿಕ್ಕೆ ಇದು ಯೂಸ್ಫುಲ್ ಆಗೋದಿಲ್ಲ. ನಾವು ಮಾಡುವಂತ ಕೋರ್ಸ್ ಏನಾಗಿರುತ್ತೆ ಅಂತ ಕೇಳಿದ್ರೆ, ನಮ್ಮ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, ನಾವು ಇಷ್ಟು ವರ್ಷ ಎಷ್ಟು ಮಾಡಿದ್ದೇವೆ ಅಂದ್ರೆ ಇಂಡಸ್ಟ್ರಿಯಲ್ಲಿ ಇದ್ದು ಏನೇನು ಕೆಲಸ ಮಾಡ್ತೇವೆ ಅದನ್ನ ನಿಮ್ಗೆ ಹೇಳಿ ಕೊಡ್ತೇವೆ. ಒಂದನೇದು. ಎರಡನೇ ಪಾಯಿಂಟ್ ಏನು ಅಂತ ಕೇಳಿದ್ರೆ, ಪ್ರತಿಯೊಂದು ಟಾಪಿಕ್ ಆದ್ಮೇಲೆ ಥಿಯರಿನೂ ಇರುತ್ತೆ, ಪ್ಯಾರಲಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಕೂಡ ಆಗ್ತಾ ಇರುತ್ತೆ. ಸೊ ಕ್ವೆರೀಸ್ ಅನ್ನ ಬರಿತೇವೆ ಅಂಡ್ ಯಾವುದೋ ಒಂದು ಥಿಯರಿನ ಹೇಳಿದ ತಕ್ಷಣ ಅದಕ್ಕೆ ರಿಲೇಟೆಡ್ ಇಂಟರ್ವ್ಯೂ ಕ್ವಶನ್ಸ್ ಯಾವುದು, ಯಾವ ಯಾವ ಟೈಪ್ ಕ್ವಶನ್ಸ್ ಅನ್ನ ಕೇಳ್ತಾರೆ, A to Z ನಾವ್ ಹೇಳೋ ಕ್ವಶನ್ಸ್ ಅನ್ನ ಬಿಟ್ಟು ಇಂಟರ್ವ್ಯೂ ಅಲ್ಲಿ ಏನೂ ಕೇಳೋದಿಲ್ಲ. ನಾವ್ ಹೇಳೋದು 100% ಅದನ್ನ ಕೇಳ್ತಾರೆ. ಒಂದಿಷ್ಟು ಕ್ವೆರೀಸ್ ಅನ್ನ ನಾವು ಕೂಡ ಹೇಳ್ತೇವೆ. ಆ ಕ್ವೆರೀಸ್ ಅಲ್ಲಿ ನಿಮ್ಗೆ ಒನ್ಸ್ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್, ಕ್ವೆರೀಸ್ ಕೂಡ ನೀವು ಬರಿಬಹುದು. ಕ್ವೆರೀಸ್ ಹೇಗ್ ಬರೆಯೋದು ಅದನ್ನು ಕೂಡ ನಾವು ಹೇಳಿ ಕೊಡ್ತೇವೆ, ಸರಿನಾ? ಅಂಡ್ ಈಗ ನೋಡಿ, ಪವರ್ ಬಿ ಐ ನೀವು ಈಸಿಯಾಗಿ ಕಲ್ತ್ಕೊಳ್ಬಹುದು. ಬಟ್ ಎಸ್ ಕ್ಯೂ ಎಲ್ ತುಂಬಾ ಬೇಸಿಕ್. ಯಾಕಂತ ಕೇಳಿದ್ರೆ, ನೀವು ಎಸ್ ಕ್ಯೂ ಎಲ್ ಮತ್ತೆ ಟಿ ಎಸ್ ಕ್ಯೂ ಎಲ್ ಅನ್ನೋದು ಎಸ್ ಕ್ಯೂ ಎಲ್ ನ ಅಡ್ವಾನ್ಸ್ಡ್. ಇದನ್ನು ನಿಮ್ ಕಾಲೇಜಲ್ಲಿ 100% ಹೇಳಿ ಕೊಡೋದಿಲ್ಲ. ಸೊ ನಾವು ಅದನ್ನು ಹೇಳಿ ಕೊಡ್ತಾ ಇದ್ದೇವೆ, ಎಸ್ ಕ್ಯೂ ಎಲ್ ಮತ್ತೆ ಟಿ ಎಸ್ ಕ್ಯೂ ಎಲ್. ಆಕ್ಚುಲಿ ನೀವು ಕೋಡಿಂಗ್ ಬರೆಯೋದು ಟಿ ಎಸ್ ಕ್ಯೂ ಎಲ್ ಕಾನ್ಸೆಪ್ಟ್ ಇಂದಾನೆ, ಅಂದ್ರೆ ಸ್ಟೋರ್ಡ್ ಪ್ರೊಸೀಜರ್ ಇಂದಾನೆ, ಸರಿನಾ? ನಾವು ಬರೆಯೋದು ಅಥವಾ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ತೀರಾ. ಸೊ ಅದನ್ನ ಬರ್ತೆ ನೀವು ಕೋಡಿಂಗ್ ಅನ್ನ ಬರೆಯೋದು ಬ್ಯಾಕ್ ಎಂಡ್ ಅಲ್ಲಿ. ಸೊ ಎಸ್ ಕ್ಯೂ ಎಲ್ ಮತ್ತೆ ಟಿ ಎಸ್ ಕ್ಯೂ ಎಲ್ ತಗೊಂಡ್ರೆ ನಿಮ್ಗೆ ಕೆಲವೊಂದಿಷ್ಟು ನನ್ನ ಬ್ಯಾಚ್ ಮೇಟ್ಸ್ ಇರ್ಬೋದು, ಅಂದ್ರೆ ಬೇರೆ ಕಾಲೇಜಿಂದ ಬಂದವರು, ಎಸ್ ಕ್ಯೂ ಎಲ್ ಟಿ ಎಸ್ ಕ್ಯೂ ಎಲ್ ಅಲ್ಲಿ ಇವತ್ತು ಜಾಬಿಗೆ ಹೋಗಿ 4 years ಆಫ್ ಎಕ್ಸ್ಪೀರಿಯನ್ಸ್ ಇದ್ದು 20 lakhs ಅಬೋ ಪ್ಯಾಕೇಜ್ ಅನ್ನು ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ 8 lakhs 9 lakhs ಪ್ಯಾಕೇಜ್ ಅನ್ನು ಕೂಡ ತಗೊಂಡಿದ್ದಾರೆ. ಅದ್ರ ಜೊತೆ ನೀವು ಎಸ್ ಕ್ಯೂ ಎಲ್ ಟಿ ಎಸ್ ಕ್ಯೂ ಎಲ್ ಎಲ್ಲದಕ್ಕೂ ಕಾಮನ್. ನೀವು ಎಸ್ ಕ್ಯೂ ಎಲ್ ಟಿ ಎಸ್ ಕ್ಯೂ ಎಲ್ ತಗೊಂಡು ಜಾಬಿಗೆ ಹೋಗ್ಬೋದು, ಅಥವಾ ಎಸ್ ಕ್ಯೂ ಎಲ್ ಟಿ ಎಸ್ ಕ್ಯೂ ಎಲ್ ಜೊತೆ ಪವರ್ ಬಿ ಐ ಇಟ್ಕೊಂಡು ಮೂರು ಇಟ್ಕೊಂಡು ನೀವು ಜಾಬಿಗೆ ಹೋಗ್ಬೋದು. ಅಲ್ಲಿ ಎಂ ಎಸ್ ಬಿ ಐ ಡೆವಲಪರ್ ಆಗಿ ಕೊಡ್ತಾರೆ. ಎಸ್ ಕ್ಯೂ ಎಲ್ ಟಿ ಎಸ್ ಕ್ಯೂ ಎಲ್ ಇನ್ನೊಂದು ಇಂಟಿಗ್ರೇಷನ್ ಟೂಲ್ SSIS, ಇದನ್ನ ತಗೊಂಡು ಜಾಬ್ ಅಲ್ಲಿ ಹೋಗ್ಬೋದು. ನಿಮ್ಗೆ ಲಾಟ್ಸ್ ಆಫ್ ಆಪರ್ಚುನಿಟಿ ಇದೆ. ಓನ್ಲಿ ಎಸ್ ಕ್ಯೂ ಎಲ್ ಟಿ ಎಸ್ ಕ್ಯೂ ಎಲ್ ಮಾತ್ರ ಅಲ್ಲ, ಮುಂದಿನ ಕೋರ್ಸ್ ಅಲ್ಲಿ ನಾನು ಅದನ್ನು ಸಪರೇಟ್ ಕೋರ್ಸ್ ಆಗಿ ಲಾಂಚ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಒಂದು ಇಂಟಿಗ್ರೇಷನ್ ಟೂಲ್, ಮತ್ತೊಂದು ರಿಪೋರ್ಟಿಂಗ್ ಟೂಲ್, ಇನ್ನೊಂದು ಡೇಟಾ ವೇರ್ ಹೌಸಿಂಗ್ ಬಗ್ಗೆನೂ ನಾನು ಇದು ಮಾಡ್ತಾ ಇದ್ದೇನೆ, ಸರಿನಾ? ಸೊ ಇದು ತುಂಬಾ ಯೂಸ್ ಆಗುತ್ತೆ. ಫಸ್ಟಿಗೆ ಯಾರ್ಯಾರಿಗೆ ಡೇಟಾ ಸೈಂಟಿಸ್ಟ್ ಆಗ್ಬೇಕು, ಅಥವಾ ಡೇಟಾ ಅನಾಲಿಟಿಕ್ಸ್ ಆಗ್ಬೇಕು, ಅಥವಾ ಡೇಟಾ ರಿಲೇಟೆಡ್ ಹೋಗ್ಬೇಕು ಅಂತಿದ್ರೆ ಎಸ್ ಕ್ಯೂ ಎಲ್ ಇಸ್ ಅ ಮ್ಯಾಂಡೇಟರಿ ಒನ್. ಅಂಡ್ ನಿಮ್ಗೆ ಕಾಲೇಜಲ್ಲಿ ಇದನ್ನ ಹೇಳಿಕೊಡ್ತಾರೆ, ಹೇಳಿಕೊಡೋದಿಲ್ಲ ಅಂತಲ್ಲ, ಬಟ್ ಕಾಲೇಜಲ್ಲಿ ಹೇಳಿಕೊಡುವಂತ ಎಸ್ ಕ್ಯೂ ಎಲ್ ತುಂಬಾ ಬೇಸಿಕ್. ಇಲ್ಲಿ ನಾವು ನಮ್ಮ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ, ಇಂಟರ್ವ್ಯೂಗಾಗಿ, ಕಂಪನಿ ರಿಲೇಟೆಡ್ ನಾವೇನು ಮಾಡ್ತಾ ಇದ್ದೇವೆ, ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ಪ್ರಾಜೆಕ್ಟ್ ಅಲ್ಲಿ ಇರ್ಬೋದು, ಅದನ್ನ ನಿಮ್ಗೆ ಹೇಳಿ ಕೊಡ್ತಾ ಇದ್ದೇವೆ. ಓಕೆ, ಸೊ ಫಸ್ಟಿಗೆ ನೀವು ಡೇಟಾ ಅನಾಲಿಟಿಕ್ಸ್ ಆಗಿ ಹೋಗಿ, ಅಥವಾ ಪವರ್ ಬಿ ಐ ಅಥವಾ ಎಂ ಎಸ್ ಬಿ ಐ ಡೆವಲಪರ್ ಆಗಿ ಎಂಟ್ರಿ ಕೊಡ್ಬೋದು. ಎಲ್ಲಿಗೆ?
ಇಂಡಸ್ಟ್ರಿಗೆ. ಅದಾದ ನಂತರ ನೀವು ನಿಮ್ಮ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಂಡು ಹೋಗಿ ಡೈರೆಕ್ಟ್ ಡೇಟಾ ಸೈನ್ಸ್ ಅನ್ನೋದು ತುಂಬಾ ವಾಸ್ಟ್ ಹ್ಯೂಜ್ ಇದೆ ಸ್ಟೂಡೆಂಟ್ಸ್. ಅದನ್ನ ನೀವು ಕಲಿಬೇಕು ಅಂತ ಹೇಳಿದ್ರೆ ಮಿನಿಮಮ್ 1 ಇಯರ್ ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ನಿಮ್ಗೆ ಮ್ಯಾಥಮೆಟಿಕ್ಸ್ ಬೇಕು, ಸ್ಟ್ಯಾಟಿಸ್ಟಿಕ್ಸ್ ಬೇಕು, ಮಷಿನ್ ಲರ್ನಿಂಗ್ ಬೇಕು, ಸ್ವಲ್ಪ ಅಡ್ವಾನ್ಸ್ಡ್ ಹೋಗಿದ್ರೆ ನಿಮ್ಗೆ ಡೀಪ್ ಲರ್ನಿಂಗ್ ಬೇಕು, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್ ಬೇಕು, ಇದೆಲ್ಲದೂ ಬೇಕು. ಬಟ್ ಬೇಸಿಕ್ ಏನು ಅಂತ ಕೇಳಿದ್ರೆ SQL ಬೇಸಿಕ್, ಪವರ್ BI ಬೇಸಿಕ್, SSIS ಬೇಸಿಕ್, TSQL ಬೇಸಿಕ್, ಇದನ್ನ ಕಲಿಲೇಬೇಕು. ಸೊ ನಾವು ಈ ಕೋರ್ಸ್ ಅಲ್ಲಿ ನಾನು ಮಾಡ್ತಾ ಇರೋದು SQL ಮತ್ತೆ TSQL, ಸರಿನಾ? ಸೊ ಇದು ನಿಮ್ಗೆ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿರುತ್ತೆ. ಕಾಲೇಜಲ್ಲಿ ಹೇಳಿ ಕೊಡೋದು ಏನೂ ಇರೋದಿಲ್ಲ, 10% ಇರೋದಿಲ್ಲ, ಅದ್ರಗಿಂತ ಜಾಸ್ತಿನೇ ಇರುತ್ತೆ. ಓಕೆ, ಸೊ ಇದಿಷ್ಟು ಇದು ನಮ್ಮ ಕೋರ್ಸ್ ನ ರಿಲೇಟೆಡ್. ಅದಾದ ನಂತರ ನಿಮ್ಗೆ ಇದರಲ್ಲಿ ನಾನು ಹೇಳ್ಬೇಕಾಗಿದ್ದು ನೋಡಿ, ಕೋರ್ಸ್ ಓವರ್ ವ್ಯೂ ನಾವು ಏನೇನೆಲ್ಲ ಕವರ್ ಮಾಡ್ತೇವೆ. ಇದರಲ್ಲಿ ಜಸ್ಟ್ ನಾನು ಟಾಪಿಕ್ ಅನ್ನು ಹೇಳಿದ್ದಷ್ಟೇ. ಇದರಲ್ಲಿ ನಾನು ನಿಮ್ಗೆ ಲೈಕ್ ಇಂಟ್ರೊಡಕ್ಷನ್ ಟು DBMS ಅಂಡ್ RDBMS ಇದಿರುತ್ತೆ. ಇದು ನಾನು ಜಸ್ಟ್ ಓವರ್ ವ್ಯೂ ಅಷ್ಟೇ, ಇನ್ ಡೆಪ್ತ್ ಆಗಿ ಹೋಗ್ತೇವೆ. ಇದರಲ್ಲೂ ತುಂಬಾ ಸಬ್ ಟಾಪಿಕ್ಸ್ ಗಳು ಇರುತ್ತೆ. ಈಗ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂಡ್ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ನಾವು ಹೇಳ್ತೇವೆ. ಅದಾದ ನಂತರ SQL ಸರ್ವರ್ ಅಂತ ಹೇಳಿದ್ರೆ ಅದರಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ವರ್ಷನ್ಸ್ ಗಳು ಬರುತ್ತೆ. ಆ ವರ್ಷನ್ಸ್ ಗಳ ಡಿಸ್ಕಷನ್ ಮಾಡ್ತೇವೆ. ಯಾವ ವರ್ಷನ್ಸ್ ಅಲ್ಲಿ ಏನೇನು ಅಪ್ಗ್ರೇಡೇಷನ್ ಆಯ್ತು ಅದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡ್ತೇನೆ. ಅದಾದ ನಂತರ DB ಡಿಸೈನ್ ಅಂಡ್ ಫೀಚರ್ಸ್, ಅಂದ್ರೆ ನಿಮ್ಗೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ನಿಮ್ಗೆ ನಾರ್ಮಲೈಸೇಷನ್ ಅಂತ ಬರುತ್ತೆ. 1NF 2NF 3NF 4NF BCNF ಈ ತರ ಡಿಫರೆಂಟ್ ಟೈಪ್ಸ್ ಆಫ್ ನಾರ್ಮಲೈಸೇಷನ್ ಬರುತ್ತೆ. ಅದನ್ನ ಇನ್ ಡೆಪ್ತ್ ಆಗಿ ನಾವು ಡಿಸ್ಕಸ್ ಮಾಡ್ತೇವೆ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಡೇಟಾ ಟೈಪ್ಸ್, ಇದನ್ನ ಜಸ್ಟ್ ಓವರ್ ವ್ಯೂ ಕೊಡ್ತಾ ಇರೋದು. ಇದಕ್ಕಿಂತ ಇನ್ ಡೆಪ್ತ್ ಇರುತ್ತೆ, ಡೇಟಾ ಟೈಪ್ಸ್ ಗಳಿರುತ್ತೆ. ಲೈಕ್ ಈಗ ನಿಮ್ಗೆ C++, ಜಾವಾ ಅಥವಾ ಪೈಥಾನ್ ಅಲ್ಲಿ ಹೇಗೆ ಡೇಟಾ ಟೈಪ್ಸ್ ಗಳಿರುತ್ತೆ, ಅದೇ ರೀತಿ SQL ಅಲ್ಲೂ ಕೂಡ ಡೇಟಾ ಟೈಪ್ಸ್ ಇರುತ್ತೆ. ಇಂಟೀಜರ್ ಇರ್ಬೋದು, ಅಥವಾ ಟೈಮ್ ಇರ್ಬೋದು, ಟೈಮ್ ಸ್ಟ್ಯಾಂಪ್ ಇರ್ಬೋದು, ಈ ತರ ಡಿಫರೆಂಟ್ ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ಗಳಿರುತ್ತೆ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ. ಅಂಡ್ ವೆರಿ ಇಂಪಾರ್ಟೆಂಟ್ ಜಾಯಿನ್ಸ್ ಅಂತ ಬರುತ್ತೆ. ಇನ್ನರ್ ಜಾಯಿನ್, ಔಟರ್ ಜಾಯಿನ್, ಲೆಫ್ಟ್ ಔಟರ್ ಜಾಯಿನ್, ಫುಲ್ ಔಟರ್ ಜಾಯಿನ್, ಕ್ರಾಸ್ ಜಾಯಿನ್, ಈ ತರ ಡಿಫರೆಂಟ್ ಟೈಪ್ಸ್ ಆಫ್ ಜಾಯಿನ್ಸ್ ಇದೆ. ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತೇವೆ, ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡ್ತೇವೆ. ಅದಾದ ನಂತರ ನಿಮ್ಗೆ DDL ಕಮಾಂಡ್, DCL ಕಮಾಂಡ್, TCL ಕಮಾಂಡ್, DQL ಕಮಾಂಡ್, ಅಂದ್ರೆ ಡಾಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್, ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್, ಈ ತರ ಡಿಫರೆಂಟ್ ಟೈಪ್ಸ್ ಆಫ್ ಕಮಾಂಡ್ಸ್ ಗಳಿದೆ. ಅದರಲ್ಲಿ ಮತ್ತೆ ಇನ್ಸರ್ಟ್, ಅಪ್ಡೇಟ್, ಡಿಲೀಟ್, ಇದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡ್ತೇವೆ. ದೆನ್ ಡೇಟಾ ಇಂಟಿಗ್ರಿಟಿ ಮತ್ತೆ ಕ್ವೆರೀಸ್ ಬಗ್ಗೆ. ಡೇಟಾ ಇಂಟಿಗ್ರಿಟಿ ಅಂತ ಹೇಳಿದ್ರೆ ನಿಮ್ಗೆ ಈಗ ಆಸಿಡ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಅಟಾಮಿಸಿಟಿ, ಕನ್ಸಿಸ್ಟೆನ್ಸಿ, ಐಸೋಲೇಷನ್, ಡ್ಯೂರಾಬಿಲಿಟಿ ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡ್ತೇವೆ ವಿತ್ ಎಕ್ಸಾಂಪಲ್. ಅಂದ್ರೆ ರಿಯಲ್ ಟೈಮ್ ಅಲ್ಲಿ ನಾವು ಈ ಪ್ರಾಪರ್ಟೀಸ್ ಅನ್ನು ಹೇಗೆ ಇದು ಮಾಡ್ತೇವೆ, ಇಂಪ್ಲಿಮೆಂಟ್ ಮಾಡ್ತೇವೆ ಅನ್ನೋದನ್ನ. ಅದಾದ ನಂತರ ವೆರಿ ಇಂಪಾರ್ಟೆಂಟ್, ಪ್ರತಿ ಇಂಟರ್ವ್ಯೂ ಅಲ್ಲಿ ಕ್ವೆರೀಸ್ ಅನ್ನ ಬರಲಿ ಕೇಳೇ ಹೇಳ್ತಾರೆ. ವೆರಿ ಈಸಿ ಕ್ವೆರೀಸ್. ನೀವು ನಮ್ಮ ಇದಕ್ಕೆ ಜಾಯ್ನ್ ಆದ್ಮೇಲೆ, ಏನು ಕೋರ್ಸಿಗೆ ಜಾಯ್ನ್ ಆದ್ಮೇಲೆ, ಒನ್ಸ್ ಆಫ್ಟರ್ ಲರ್ನಿಂಗ್ SQL ಯು ಕ್ಯಾನ್ ರೈಟ್ ಕ್ವೆರೀಸ್ ಆನ್ ಯುವರ್ ಓನ್. ನಾನು 2 ಟೇಬಲ್ ಅನ್ನ ಕೊಡ್ತೇನೆ, ಅದರಿಂದ ಇದನ್ನ ಈ ತರ ಇದು ಔಟ್ಪುಟ್ ಬೇಕು ನನಗೆ ಮಾಡಿ, ನನಗೆ ಕ್ವೆರೀಸ್ ಬರೀನಿ ಅಂದ್ರೆ ನೀವೇ ಬರೀತೀರಾ, ಅದರಲ್ಲಿ ಇರ್ತೀರಾ, ಆಯ್ತಾ? ಅದಾದ ನಂತರ ವೆರಿ ಇಂಪಾರ್ಟೆಂಟ್, ರಿಯಲ್ ಟೈಮ್ ಅಲ್ಲಿ ನಾವು ಯೂಸ್ ಮಾಡೋದು TSQL, ಅಂದ್ರೆ ಟ್ರಾನ್ಸಾಕ್ಟ್ SQL. ನಾನು ಇವತ್ತು ಕೋಡ್ ಅನ್ನ ಬರೆಯೋದು, ಬ್ಯಾಕ್ ಎಂಡ್ ಅಲ್ಲಿ ಕೋಡ್ ಅನ್ನ ಬರೆಯೋದು ನಾನು ಟ್ರಾನ್ಸಾಕ್ಟ್ SQL, ಅಂದ್ರೆ ಸ್ಟೋರ್ಡ್ ಪ್ರೊಸೀಜರ್ ನ ಬರೀತೇನೆ. ಹೆಚ್ಚಾಗಿ ಸ್ಟೋರ್ಡ್ ಪ್ರೊಸೀಜರ್, ಫಂಕ್ಷನ್ಸ್ ಜಾಸ್ತಿ ಬರೆಯೋದಿಲ್ಲ. ನಾನೀಗ ಅರೌಂಡ್ ಒಂದು 150 ಸ್ಟೋರ್ಡ್ ಪ್ರೊಸೀಜರ್ಸ್ ಅನ್ನ ಬರೆದಿದ್ದೇನೆ. ಅದ್ರ ಒಳಗಡೆ ಎಲ್ಲ ಕೋಡಿಂಗ್ ಅನ್ನ ಬರಿತೇನೆ. ನಾನು SQL ಅಲ್ಲಿ ಏನ್ ಕಲ್ತಿರ್ತೇವೆ ಅದೆಲ್ಲದನ್ನು ಸ್ಟೋರ್ಡ್ ಪ್ರೊಸೀಜರ್ ಒಳಗಡೆ ಬರಿತೇವೆ. ಅದರಲ್ಲಿ ಸ್ಟೋರ್ಡ್ ಪ್ರೊಸೀಜರ್ ಇರ್ಬೋದು, ಇಂಡೆಕ್ಸ್ ಇರ್ಬೋದು, ಅಥವಾ ಟ್ರಿಗರ್ಸ್ ಇರ್ಬೋದು. ಟ್ರಿಗರ್ಸ್ ತುಂಬಾ ಇಂಪಾರ್ಟೆಂಟ್. ವ್ಯೂಸ್ ಇರ್ಬೋದು, ಅಥವಾ ಫಂಕ್ಷನ್ಸ್ ಇರ್ಬೋದು, ದೆನ್ ಕರ್ಸರ್ಸ್ ಇರ್ಬೋದು. ಇದೆಲ್ಲದನ್ನು ಕೂಡ ಡಿಸ್ಕಸ್ ಮಾಡ್ತೇವೆ. ಅಂದ್ರೆ ಇನ್ ಡೆಪ್ತ್ SQL ನ ಇನ್ ಡೆಪ್ತ್ ಅನ್ನ ಕಂಪ್ಲೀಟ್ ಆಗಿ ಹೇಳಿಕೊಡ್ತೇವೆ. ಇದನ್ನ ನಿಮ್ಮ ರೆಸ್ಯೂಮೇಲಿ 100% ಆಡ್ ಮಾಡ್ಬೋದು, ಆಯ್ತಾ? SQL, TSQL. ಇನ್ನು ನೆಕ್ಸ್ಟ್ ಇನ್ನೊಂದು ಕೋರ್ಸ್ ಅಲ್ಲಿ, ನೆಕ್ಸ್ಟ್ ಕೋರ್ಸ್ ಅಲ್ಲಿ ನಾನು ಒಂದು ರಿಪೋರ್ಟಿಂಗ್ ಟೂಲ್, ಒಂದು ಇಂಟಿಗ್ರೇಷನ್ ಟೂಲ್, ಇನ್ನೊಂದು ಡೇಟಾ ವೇರ್ ಹೌಸ್. ವೆರಿ ಈಸಿ ಸ್ಟೂಡೆಂಟ್ಸ್, ಆರಾಮ್ಸೆ ನೀವು ಮಾಡ್ಕೊಳ್ಬಹುದು. ತುಂಬಾ ಕಷ್ಟ ಪಡಬೇಕು ಅಂತ ಇಲ್ಲ. ನೀವು ಅಕಾಡೆಮಿಕ್ಸ್ ಅಲ್ಲಿ ಏನು ಓದಿರ್ತೀರ ನೋಡಿ, ಅದ್ರ ಜೊತೆ ಪ್ಯಾರಲಲ್ ಆಗಿ ಇದನ್ನ ಆರಾಮ್ಸೆ ಮಾಡ್ಕೊಳ್ಬಹುದು. ಈಗ ಮೈಕ್ರೋಸಾಫ್ಟ್ ಇರ್ಬೋದು, ಒರಾಕಲ್ ಇರ್ಬೋದು, SAP ಇರ್ಬೋದು, ಆಕ್ಸೆಂಚರ್ ಇರ್ಬೋದು, TCS ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಮತ್ತೆ ದೊಡ್ಡ ಕಂಪನಿ, ಪ್ರಾಡಕ್ಟ್ ಬೇಸ್ಡ್ ಕಂಪನಿಗಳು ಕೂಡ ಇದನ್ನ ಇದು ಮಾಡ್ತಾರೆ. ನಾನು ಇರೋದು ಇವತ್ತು ಚೇತು ಅಲ್ಲಿ, ಅಲ್ಲೂ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಅದು ಕೂಡ ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ಪ್ಲಸ್ ತುಂಬಾ ಇದೆ ನಿಮ್ಗೆ, ಹೆಕ್ಸಾವೇರ್ ಇರ್ಬೋದು, ಅಥವಾ ತುಂಬಾ ನೀವು ಲಿಂಕ್ಡ್ ಇನ್ ಹೋದ್ರೆ, ನೌಕರಿಗೆ ಹೋದ್ರೆ ಅಲ್ಲಿ ತುಂಬಾ ಕಂಪನೀಸ್ಗಳು ಇದನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ದಯವಿಟ್ಟು ನಾನು ಹೇಳ್ತಾ ಇರೋದು, ಇದು ನಮ್ಮ ಫೀಸ್ ಇರೋದು ಬಿಲೋ 3000 ರುಪೀಸ್, ಅಪ್ ಟು 3000 ರುಪೀಸ್ ನಿಮ್ಗೆ ಫೀಸ್ ಇದೆ. 100% ನಿಮ್ಮ ರೆಸ್ಯೂಮೆಗೆ ಇದು ಆಡೆಡ್ ಅಡ್ವಾಂಟೇಜ್.
ಅಂಡ್ ತುಂಬಾ ಹೆಕ್ಟಿಕ್ ಅಂತ ಅನ್ಸೋದು ಇಲ್ಲ. AI ML ಕಲಿಬೇಡಿ ಅಂತ ನಾನು ಹೇಳೋದಿಲ್ಲ. ಇದನ್ನ ಫಸ್ಟ್ ಕಲ್ತ್ಕೊಂಡು ಇದಕ್ಕೆ ಹೇಗೆ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೇಗೆ ಅಪ್ಲೈ ಮಾಡಬಹುದು ಅನ್ನೋದನ್ನ ಕಲ್ತ್ಕೊಳ್ಳಿ. ಅಥವಾ ಡೇಟಾ ಸೈನ್ಸ್ ಫೀಲ್ಡ್ ಹೋಗ್ಬೇಕು ಅಂತಿದ್ರೆ ನೀವು ಡೀಪ್ ಲರ್ನಿಂಗ್ ಕಲ್ತ್ಕೊಳ್ಳಿ. ಅದಾದ ನಂತರ ಮಷಿನ್ ಲರ್ನಿಂಗ್ ಕಲ್ತ್ಕೊಳ್ಳಿ. ಫಸ್ಟ್ ಈ ಬೇಸಿಕ್ ಫೌಂಡೇಶನ್ ಅನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸರಿನಾ? ಸೊ ಇದಿಷ್ಟು. ಅಟ್ ದ ಎಂಡ್ ನಿಮ್ಗೆ ಅಟ್ ದ ಎಂಡ್ ಅಲ್ಲ, ಪ್ರತಿ ಟಾಪಿಕ್ ಆದ್ಮೇಲೆ ನಾನು ಈ ಟಾಪಿಕ್ ಇಂದ ಯಾವ ರೀತಿ ಇಂಟರ್ವ್ಯೂ ಕ್ವಶನ್ಸ್ ಅನ್ನ ಕೇಳ್ತಾರೆ, ಯು ಮೈಟ್ ಬಿ ಎ ಫ್ರೆಶರ್, ಯು ಮೈಟ್ ಬಿ ಎಕ್ಸ್ಪೀರಿಯನ್ಸ್ಡ್, ಅದನ್ನು ಕೂಡ ಡಿಸ್ಕಸ್ ಮಾಡ್ತಾರೆ. ಕಂಪ್ಲೀಟ್ ಡಿಸ್ಕಷನ್ ಇರುತ್ತೆ. ಓಕೆ, ಸೊ 100% ಇದು ನಿಮ್ಗೆ ಯೂಸ್ಫುಲ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಲಿಂಕ್ಡ್ ಇನ್ ಅಲ್ಲಿ ಇದನ್ನ ಹೇಗೆ ಸರ್ಚ್ ಮಾಡಬೇಕು, ಜಾಬಿಗೆ, ಫ್ರೆಶರ್ ಜಾಬಿಗೆ ಹೇಗೆ ಸರ್ಚ್ ಮಾಡಬೇಕು, ಅಥವಾ ನೌಕರಿಯಲ್ಲಿ ನೀವು ಹೇಗೆ ಸರ್ಚ್ ಮಾಡಬೇಕು, ಆಫ್ ಕ್ಯಾಂಪಸ್ ಅಲ್ಲಿ ಹೇಗೆ ಮಾಡಬೇಕು, ಹೇಗೆ ಪ್ರಿಪೇರ್ ಆಗಬೇಕು ನೀವು, ಅದೆಲ್ಲದನ್ನು ಕೂಡ ನಾನು ನಿಮ್ಗೆ ಹೇಳಿ ಕೊಡ್ತೇವೆ. ಸರಿನಾ? ಇದು ನಮ್ಮ ಕೋರ್ಸ್. ಇದು ಅಡ್ವಾಂಟೇಜ್ ಏನು ಅಂತ ಕೇಳಿದ್ರೆ ಕರಿಯರ್ ಅಪಾರ್ಚುನಿಟೀಸ್. ಕರಿಯರ್ ಈಗ IT ಇಂಡಸ್ಟ್ರಿಯಲ್ಲಿ ಕರಿಯರ್ ಅಪಾರ್ಚುನಿಟಿ ಹೇಗಿದೆ, ನೀವು ನಿಮ್ಮ ರೆಸ್ಯೂಮೆನ ಹೇಗೆ ಅಪ್ಲೋಡ್ ಮಾಡಬೇಕು, ಮತ್ತೆ ಹೇಗೆ ನೌಕರಿಯಲ್ಲಿ ನಿಮ್ಮ ಪ್ರೊಫೈಲ್ ಮೇಲ್ಗಡೆ ಬರಬೇಕು, ಅದೆಲ್ಲದನ್ನು ಕೂಡ ನಾನು ನಿಮ್ಗೆ ಇದು ಮಾಡ್ತೇನೆ, ಏನು ಗೈಡ್ ಮಾಡ್ತೇನೆ. ಅದಾದ ನಂತರ ನೀವು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಗೆ ಪ್ರಾಜೆಕ್ಟ್ ಕೂಡ ಮಾಡಬಹುದು, ಈಸಿಲಿ ಮಾಡಬಹುದು. ನೆಕ್ಸ್ಟ್ ನೆಟ್ವರ್ಕಿಂಗ್ ಅಪಾರ್ಚುನಿಟಿ ಥ್ರೂ ಲಿಂಕ್ಡ್ ಇನ್. ನನ್ನ ನೆಟ್ವರ್ಕ್ ಥ್ರೂನು ನಿಮ್ಗೂ ಕೂಡ ಲಿಂಕ್ಡ್ ಇನ್ ಅಲ್ಲಿ ನೆಟ್ವರ್ಕಿಂಗ್ ಅಪಾರ್ಚುನಿಟಿನೂ ಕೂಡ ಮಾಡ್ತೇವೆ. ಯಾರಿಗಾದ್ರೂ ಜಾಯಿನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು, 6362324224 ಅಂತ. ಅಥವಾ ಈ ವಿಡಿಯೋದು ಇದರಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ನ ಲಿಂಕ್ ಅನ್ನು ಶೇರ್ ಮಾಡ್ತೇನೆ. ಅದನ್ನ ಫಿಲ್ ಮಾಡಿ. ಆಲ್ರೆಡಿ ಒಂದಿಷ್ಟು ಜನ ಜಾಯಿನ್ ಆಗಿದ್ದಾರೆ. ಫಿಲ್ ಮಾಡೋರು ಜಾಯಿನ್ ಆಗ್ತೇನೆ ಅಂತ 100% ಇದ್ರೆ ಮಾತ್ರ ಫಿಲ್ ಮಾಡಿ. ಈ ವೀಕ್ ಇಂದ ಅಥವಾ ನೆಕ್ಸ್ಟ್ ವೀಕ್ ಇಂದ ಕ್ಲಾಸಸ್ ಗಳು ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಒಂದಿಷ್ಟು ಸ್ಟೂಡೆಂಟ್ಸ್ ಗಳು ಜಾಯಿನ್ ಆಗಿದ್ದಾರೆ. ಫ್ಯೂ ಸೀಟ್ಸ್ ಆರ್ ಲೆಫ್ಟ್. 100% ಯೂಸ್ಫುಲ್ ಆಗುತ್ತೆ. ಸುಮ್ನೆ ಎಲ್ರು ಕೂಡ ಹೋಗ್ತಾ ಇದ್ದಾರಂತ ಆ ರೇಸ್ ನ ಹಿಂದೆ ಹೋಗ್ಬೇಡಿ. AI ML ಅಂತ ಫಸ್ಟ್ ಗೆ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಅದಾದ ನಂತರ AI ML ಗೆ ಹೋಗ್ಬೋದು. ಓಕೆ, ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಡೇಟಾ ಸೈನ್ಸ್ ರಿಲೇಟೆಡ್ ಇದರಲ್ಲಿ, ಅಥವಾ ಡೇಟಾ ರಿಲೇಟೆಡ್ ಜಾಬಿಗೆ ಹೋಗ್ಬೇಕಂದ್ರೆ 100% ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಇಂಡಸ್ಟ್ರಿ ರಿಲೇಟೆಡ್ ಆಗಿ ನಾವು ಹೇಳಿ ಕೊಡ್ತಾ ಇದ್ದೇವೆ. ಸರಿನಾ? ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಜಾಯಿನ್ ಆಗುವವರು ಕೆಳಗಡೆ ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡಿ. ಆದಷ್ಟು ಬೇಗ ಫಿಲ್ ಮಾಡಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಥಿಯರಿ ಜೊತೆ ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ. ಸೊ 100% ನಿಮ್ಗೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಒಂದು ಕೋರ್ಸ್. ಅಂಡ್ ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್. ಇದು ನಿಮ್ಮ ಕಾಲೇಜ್ ಇದರದ್ದಲ್ಲ, ಜಾಬ್ ಓರಿಯೆಂಟೆಡ್ ಕೋರ್ಸ್. ಸರಿನಾ? ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.